ಒಟ್ನಲ್ಲವನೊಬ್ಬ ಸುಳ್ಳಿನ ಕಂದೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಪ್ಪಿಲ್ದ ರೈಲುವ. ಮಾತಾಡ್ತಿರೋದು ರೇಣುಕಾದೇವಿ ಟ್ರಾನ್ಸ್ ವತಿಯಿಂದ. ಏನು ಮಾಡತ್ತೀರಿ ಎಲ್ಲರೂ? ನಾವು 2 ದಿವಸ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದ್ರೆ ಬೆಂಗಳೂರಾಗ ಸ್ವಲ್ಪ ಬರುವಾಗ ಮಳೆ ಹುಷಾರಿರಲಿಲ್ಲ, ಹೀಗಾಗಿ ಪ್ರಾಬ್ಲಮ್ ಭಾಳ ಆಗಿತ್ತು. ಅದರ ಸಂಬಂಧ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಏನೀಗ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ, ಮಳೆ ಹುಷಾರಿದ್ದಿಲ್ಲ, ಹಾಗಾಗಿ ಹಿಂಬಾಲು ಯಾರೆಲ್ಲ ಒಬ್ಬನೇ ಇದ್ದ ಕಾರಣ ಬರುವಾಗ ವಿಡಿಯೋ ಮಾಡಲಿಲ್ಲ. ಈಗ ರಿಟರ್ನ್ ನಿನ್ನೆ ಖಾಲಿಯಾಗಿ ಇವತ್ತು ಗಾಡಿ ತುಂಬೈತಿ, ಹೊಂಟೇನೀಗ. ಇವತ್ತು ಶನಿವಾರ, ಇವತ್ತು ಶುಕ್ರವಾರ, ನಾಳೆ ಶನಿವಾರ. ನಾಳೆ ಎಷ್ಟೊತ್ತಿದ್ರು ಬೆಂಗಳೂರು ಗಾಡಿ ಖಾಲಿ ಮಾಡಬೇಕು. ಯಾಕಂತಂದ್ರೆ ನಾಡಿದ್ದಾರ ಗಾಡಿ ಖಾಲಿ ಆಗೋದಿಲ್ಲ, ಮತ್ತು 2 ದಿನ ಗಾಡಿ ನಿಲ್ಲಿಸ್ಬೇಕಾಯ್ತಿ. ನಾಳೆ ನಾಡ್ದು ಅದಕ್ಕೆ ಇವತ್ತು ಹೊಂಟೇನು, ಹೋಗಿ ಗಾಡಿ ಖಾಲಿ ಮಾಡಬೇಕು. ನೋಡೋಣ ಏನೇನಾಗತ್ತೆ ಮುಂದೆ. ಇನ್ನೂ ಗಾಡಿ ಸ್ವಲ್ಪ ಕೆಲಸ ಐತಿ, ಯಾಕಂತಂದ್ರೆ ಗಾಡಿಯಾಗ ಬಲ್ಕ್ ಸರಿ ಇರಲಿಲ್ಲ. ಇಲ್ಲಿ ನೋಡ್ಬೋದು ಬಲ್ ತೊಗೊಂಡಿನಿ. ಇವತ್ತು LED ಬಲ್ ಇವ ಗಾಡಿಗೆ. ಇನ್ನೊಂದು ಏನಂತಂದ್ರೆ ಹೋದ ವಿಡಿಯೋದಾಗ ಹೇಳಿದ್ನಿ ಗಾಡಿ ಟೇಪ್ ಖರಾಬಾಗಿತ್ತಂತ, ಟೇಪ್ ಕೂಡ ತೊಗೊಂಡಿನಿ. ಈಗ ಇನ್ನು ಬೆಳಗಾವ್ದಾಗ ಹೋಗಿ ಟೇಪ್ ಎಲ್ಲ ಫಿಟ್ಟಿಂಗ್ ಮಾಡೋದು ಎಲ್ಲ ತೋರಿಸ್ತೀನಿ ನಿಮ್ಗೆ, ಯಾವ ರೀತಿ ಫಿಟ್ಟಿಂಗ್ ಮಾಡ್ತಾರೆ. ಅವ್ರು LED ಬಲ್ ಯಾವ ರೀತಿ ನೈಟ್ ಯಾವ ರೀತಿ ಬಲ್ ಬೀಳ್ತಾವೆ, ಯಾವ ರೀತಿ ಬಲ್ ಬೀಳ್ತಾವೆ ಅಂತೇಳಿ ನೈಟ್ ಎಲ್ಲ ಹೋಗುವಾಗೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇದೇ ರೀತಿ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ಮರಿಬೇಡ್ರಿ. ಯಾಕಂತಂದ್ರೆ ಹೊಸ ಕಂಟೆಂಟ್, ಹೊಸದಾಗಿ ಕಂಟೆಂಟನ್ನು ಮಾಡತ್ತೀನಿ, ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಹೋಗ್ತಾ. ಯಾಕಂತಂದ್ರೆ ಹೊಸವಾಗಿ ವಿಡಿಯೋ ಮಾಡತ್ತೀನಿ, ಅಷ್ಟೊಂದು ನಾಲೆಜಬಲ್ ಸ್ಟಾರ್ಟಿಂಗ್ ಬರೋದಿಲ್ಲ. ಯಾಕಂತಂದ್ರೆ ಎಲ್ಲ ನೋಡಿ ಕಲ್ಕೊಂತ ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗ್ತೈತಿ. ಓಕೆ, ಮುಂದೆ ಹೋಗಿ ಹತ್ತಿರಗಿಟ್ಟು ಹೋದಾಗ 2 ಬ್ಲಾಕ್ ಹಾಕಬೇಕು, 2 ಬ್ಲಾಕ್ ಹೋಗಿ ಸಿಗ್ತೀನಿ. ಓಕೆ, ಟಾಟಾ ಬೈ ಬೈ. ಜಸ್ಟ್ ಹುಕ್ಕೇರಿ ಬಂದು ಹುಕ್ಕೇರಿ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಿನ್ನು. ಹುಕ್ಕೇರೆಲ್ಲ ಪಾಸ್ ಮಾಡ್ಕೊಂಡು ಹತ್ತಿರಕ್ಕಿಗೆ ಹೋಗಿ ಶೋರೂಮ್ಗೆ ಹೋಗಿ ಸ್ವಲ್ಪ ಏನೋ ಗಾಡಿಗೆ 2 ಬ್ಲಾಕ್ ಹಾಕೋಬೇಕು. 2 ಬ್ಲಾಕ್ ಹಾಕೊಂಡ ಮತ್ತೆ ಮುಂದೆ ಸಿಗ್ತೀನಿ. ಈಗ ಬಂದೆವು ಜಸ್ಟ್ ಹತ್ತಿರಗಿ ಟಾಟಾ ಮೋಟರ್ಸ್ಗೆ. ಯಾಕಂತಂದ್ರೆ ಇಲ್ಲೇ ಕಂಪ್ನಿ 2 ಬ್ಲೂ ಇರೋದ್ರಿಂದ ಹೊರಗಡೆಯಲ್ಲಿ 2 ಬ್ಲೂ ಹಾಕೋದಿಲ್ಲ ನಾವು. 2 ಬ್ಲೂ ಅಂತಂದ್ರೆ ಲಿಕ್ವಿಡ್, ಅದನ್ನು ಹೊರಗಡೆ ಎಲ್ಲಿ ಹಾಕೋದಿಲ್ಲ. ಯಾಕಂತಂದ್ರೆ ಹೊರಗಡೆ ಒಂದು ಸ್ವಲ್ಪ ಕ್ವಾಲಿಟಿ ಚಲೋ ಬರೋದಿಲ್ಲ. ಅದ್ರ ಸಂಬಂಧ ಗಾಡಿಗೆ ಸೆನ್ಸರ್ ಪ್ರಾಬ್ಲಮ್ ಭಾಳ ಬರ್ತೈತಿ. ಅದ್ರ ಸಂಬಂಧ ನಾವು ಹೊರಗಡೆಯಲ್ಲಿ ಹಾಕೋದಿಲ್ಲ, ಇಲ್ಲೇ ಇಲ್ಲೇ ಜಸ್ಟ್ ಹಾಕ್ತೀವಿ. ಇನ್ನು 2 ಬ್ಲೂ ಹಾಕ್ಕೊಂಡು ಸೀದಾ ಬೆಂಗಳೂರು, ನಾನ್ ಸ್ಟಾಪ್ ಬೆಂಗಳೂರು. ಫುಲ್ ನೈಟ್ ಜರ್ನಿ. ಇವತ್ತು ಫುಲ್ ನೈಟ್ ಗಾಡಿ ಹೊಡಿಬೇಕು. ಯಾಕಂತಂದ್ರೆ ನಾಳೆ ಬೆಳಗ್ಗೆ 8ಕ್ಕೆ ಅಂದ್ರೆ ಡೆಲಿವರಿ ಕೊಡ್ಬೇಕಂತ ಹೇಳಿದ್ದಾರೆ. ಒಂದು ರೀತಿ ಟೈಮಿಂಗ್ ಇದ್ದಂಗೆ, ಟೈಮ್ ಅಲ್ಲಿದ್ದಂಗೆ. ನೋಡೋಣ ಏನು ಹಾಕೈತಿ. ಫುಲ್ ಎಲ್ಲ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಈಗ ಫಸ್ಟ್ ಗಾಡಿಗೆ ಏನು ಹಾಕೋದು 2 ಬ್ಲೂ. ಓಕೆ, 2 ಬ್ಲೂ ಹಾಕೊಂಡು ಸಿಗ್ತೀನಿ ಮತ್ತು. ಓಕೆ, ಟಾಟಾ ಬಾಯ್. अपने दीवाने का कर दे पूरा रे अखियों से गोली मारे. ನೋಡ್ಬೋದು ಇಲ್ಲಿ ಎಲ್ಲಿ ಅಂತಂದ್ರೆ ಇದು ನಮ್ಮ ಹಿಡ್ಕಲ್ ಡ್ಯಾಮ್ ಮೇಲೆ ಮಳೆ ಎಷ್ಟು ಬೆಳೆ ಆಯ್ತಂತಂದ್ರೆ, ಇದು ಯಾವ ರೀತಿ ಮಳೆ ಅಂದ್ರೆ ಭೂಮಿಗೆ ಹತ್ತೋದಿಲ್ಲ, ಮನುಷ್ಯಾಗ ಥಂಡಿ ಜಾಸ್ತಿ. ಇದಕ್ಕೆ ಗಾಳಿ ಮಳೆ ಮತ್ತು ಎಲ್ಲಿತ್ತಂತಂದ್ರೆ ಇದು ಭಾಳ ದೂರ ಇಲ್ಲ, ಹಿಡಕಲ್ ಡ್ಯಾಮ್ ಮೇಲೆ ಅಷ್ಟೇ ಬೆಳೆ ಐತಿ. ಮತ್ತು ಇಲ್ಲಿ ನೋಡ್ಬೋದು ಮುಂದೆ ಅದೇ ರೀತಿ ಮಳೆ ನೋಡ್ರಿ ಆಯ್ತು. ಕರೆಕ್ಟ್ ಡ್ಯಾಮ್ ಎಷ್ಟು ಐತೆ ಅಂತಂದ್ರೆ ಒಂದು 400 ಮೀಟ್ರ್ ಐತದ ಎಷ್ಟು ಯಾವ್ದು ಡ್ಯಾಮ್ ಪೂಲ್. ಕರೆಕ್ಟ್ 400 ಮೀಟ್ರ್ ಅಷ್ಟೇ ಮಳೆ ಬೆಳೆ ಐತಿ. ಮುಂದ್ಗಡೆ ಮಳೆನ ಆಯ್ತು. ಡ್ಯಾಮ್ ದಾಡ್ತೀರಿ ಮಳೆನ ಇಲ್ಲ. ನೋಡ್ಬೋದು ಈ ರೀತಿ ಮಳೆ ಆಗೈತಿ. ನಮ್ಮೂರಾಗಂತೂ ಒಟ್ಟ ಮಳೆನೇ ಇಲ್ಲ, ಏನಿಲ್ಲ. ನಮ್ಮ ರೈತರದ ಪರಿಸ್ಥಿತಿ ಏನೋ ದೇವ್ರಿಗೆ ಗೊತ್ತು. ನೋಡಿ ಯಾವ ರೀತಿ ರೋಡ್ ಯಾವ ರೀತಿ ಕಾಣೈತೆ ಅಂತಂದ್ರೆ ಯಾವುದೋ ಒಂದು ವಿದೇಶದಾಗ ಹೊಂದ್ಕೊಂಡು ಫೀಲ್ ಆಕೈತಿ ಈ ರೋಡ್ದಾಗ. ಎಲ್ಲರೂ ಹೇಳ್ತೀನಿ ನೈಟ್ ಬಂದು ಬೆಳಗಾವ್ ರೂಟ್ ನೋಡ್ರಿ ಯಾವ ರೀತಿ ಐತೆ ಅಂತಂದ್ರೆ ಏನೋ ಒಂಥರ ಖುಷಿ ಸಿಗ್ತೈತಿ ರೋಡ್ದಾಗ ನೈಟ್ ಹೋಗೋದ್ರಿಂದ. ಓಕೆ, ಮತ್ತು ಮುಂದೆ ಇನ್ನು ನೆಕ್ಸ್ಟ್ ಟೇಪ್ ಕುಣ್ಸಾರ್ದೀವು, ಟೇಪ್ ಕುಣ್ಸೋಕೆ ಸಿಗ್ತೀನಿ. ಓಕೆ, ಬಾಯ್.
ಕೇಳಿರ್ಬೋದು. ಬಲ್ ಯಾವ ರೀತಿ ಬೆಳೆದಾವ ಅಂತೇಳಿ ಕಮೆಂಟ್ ಮಾಡಿರಿ. ಇದು ಯಾವುದಂತಂದ್ರೆ 100 ವ್ಯಾಟಿನ ಬಲ್ ಇವ, LED ಬಲ್ಲ. ಒಂದೇ ಕಲರ್ ಬೀಳ್ತಾವ. ಅವ ಎಲ್ಲೋ ಹತ್ತಿದಾವಲ್ಲ ಅವು ಸಪ್ರೇಟ್, ಅವು LED ಬಲ್ ಅದಾವ. ಯಾವ ರೀತಿ ಬಲ್ ಅದಾವ ಅಂತೇಳಿ ಕಮೆಂಟ್ ಮಾಡ್ರಿ ನೋಡೋಣ. ಈಗ ನೋಡೋ ಟೇಪ್ ಕೂಡ ಕುಣಿಸಿದೆವು. ಟೇಪ್ ಇದು ಕಟ್ಟಿದ್ದು ಟೇಪ್ ಐತಿದ. ನಮ್ಮ ಚಿಕ್ಕೋಡ್ಯಾಗ ಕೊರೆನಗರದಾಗ ತೊಗೊಂಡಿರೋಂಥ ಟೇಪ್ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ಚೆಕ್ ಮಾಡೋಣ ಬರ್ರಿ. ಈಗ ಇನ್ನೂ ಹಚ್ಚಿಲ್ಲ, ಈಗ ಹಚ್ಚಿ ಚೆಕ್ ಮಾಡೋಣ ಬರ್ರಿ. ಪ್ರೊಸೀಜರ್ ನೋಡೋ ಯಾವ ರೀತಿ ಇಟ್ಟಿದಾರ ಅವ್ರ. ಬರೇ ಬಲ್ಲು ನೋಡ್ಬೇಕು. ಸೌಂಡ್ ಕ್ವಾಲಿಟಿ ಕೂಡ ಒಳ್ಳೆ ಭಾರಿ ಐತಿ ಸೌಂಡ್ ಕ್ವಾಲಿಟಿ. ಅದ್ರಾಗ ಏನು ಎರಡನೇ ಮಾತೇ ಇಲ್ಲ. ಸ್ಪೀಕರ್ ಅದ್ರಾಗ 2 ಸ್ಪೀಕರ್ ಅದಾವು. ಓಕೆ ಆಯಿತು, ಎಲ್ಲ ಕೆಲಸ ಮುಗೀತು. ಏನೋ ನಾನ್ ಸ್ಟಾಪ್ ಬೆಂಗಳೂರಾಗ ಫುಲ್ ನೈಟ್ ಗಾಡಿ ಹೊಡಿಬೇಕು. ಎಲ್ಲೇ ನಿದ್ದೆ ಬರುತ್ತಲ್ಲ ಒಂದು ತಾಸು ಹಚ್ಚಿ ಮಲ್ಕೊಂಡಿದ್ದ ನಾನ್ ಸ್ಟಾಪ್ ಹೋಗ್ತೀನಿ. ಯಾಕಂದ್ರೆ ಇಲ್ಲೇ ಟೈಮ್ ಎಷ್ಟಾಯ್ತು ಅಂತಂದ್ರೆ ಮೊಬೈಲ್ ಟೈಮ್ ಆಯ್ತು. ಇಲ್ಲೇ ಇಲ್ಲಂದ್ರೆ ಭೀ 8:30 ಟೈಮ್ ಆಗೈತಿ. ಈಗ ಏನಿಲ್ಲ, ಫುಲ್ ನೈಟ್ ಹೋಗ್ತೀನಿ. ಓಕೆ ಟಾಟಾ, ಬಾಯ್ ಬಾಯ್. ಹಲೋ, ಹಾಯ್, ನಮಸ್ಕಾರ ರೀ. ಏನು ಮಾಡತ್ತೀರಿ ಎಲ್ಲರೂ? ಜಸ್ಟ್ ಬೆಳಗಾವದಿಂದ ಟೇಪ್ ಎಲ್ಲ ಕುಣಿಸ್ಕೊಂಡು ಜಾಗ ಬಿಟ್ಟು ಈಗ ನಾನು ಸ್ಟಾಪ್ ಎಲ್ಲಿ ಬಂದೆವು ಅಂತಂದ್ರೆ ಬಂಕಾಪುರ ಟೋಲ್ಗೆ ಬಂದಿದ್ದೆವು. ಫುಲ್ ಹೆವಿ ನಿದ್ದೆ ಬರತೈತಿ. ನಿದ್ದೆ ಸಂಬಂಧ ಗಾಡಿ ತರಬೇನಿ. ಟೈಮ್ ನೋಡ್ಬೋದು, ಕರೆಕ್ಟ್ 1:30 ನಿಮಿಷ ಆಗೈತಿ. 1:30 ಆಗೋದ್ರಿಂದ ನಿದ್ದೆ ಒಂದು ಸ್ವಲ್ಪ ಬರಾಯ್ತು, ಜಾಸ್ತಿ ನಿದ್ದೆ ಬರತೈತಿ. ಯಾಕಂತಂದ್ರೆ ಮೈ ಹುಷಾರಿರಲಿಲ್ಲ, ಗುಳಿಗೆ ತೊಗೊಂಡಿನಿ. ಗುಳಿಗೆ ತೊಗೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಬರ್ತಾವೆ. ಅದರ ಸಂಬಂಧ ಗುಳಿಗೆ ತೊಗೊಂಡು ಗಾಡಿ ಹೊಡೆಯೋದು ಆಗಂಗಿಲ್ಲ. ಯಾಕಂತಂದ್ರೆ ಸ್ವಲ್ಪ ಮೈ ಹುಷಾರಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ, ತೊಗೋಬೇಕಾಗ್ತೈತಿ. ಅದರ ಸಂಬಂಧ ನಮ್ಮದು ಬೆಂಗಳೂರಿಂದ ಒಂದು ಗಾಡಿ ಬರಾಯ್ತು. ಯಾವುದಪ್ಪ ಅಂತಂದ್ರೆ ರವಿ ನನ್ನ ಗಾಡಿ. ಅವರು ಚೆನ್ನೈಗೆ ಹೋಗಿದ್ರು, ನಮ್ಮ ಜೊತೆ ಬಂದಿರೋಂಥ ಗಾಡಿ ಈಗ ಬೆಂಗಳೂರಿಂದ ಮನೆಗೆ ಬರತ್ತಾರೆ. ಯಾಕಂತಂದ್ರೆ ಡಬಲ್ ರೂಟ್ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ತೈತೆ ಅವ್ರದ್ದು. ಅವರು ಬರತ್ತಾರೆ ಇಲ್ಲೇ ಜಸ್ಟ್ ಹಾವೇರಿ ದಾಟ್ಯಾರ. ಈಗ ಹಾವೇರಿ ದಾಟಿ ಬಂದು ಇಲ್ಲಿ ರಾಯಲ್ ಹೋಟೆಲ್ದಾಗ ಭಾರಿ ಪೈಕಿ ಚಹಾ ಕೊಡ್ತಾರೆ. ಚಹಾ ಕುಡಿಯೋದು, ನಿದ್ದೆ ಕಂಟ್ರೋಲ್ ಆಯ್ತಂದ್ರೆ ಗಾಡಿ ಹೊಡಿಯೋದು, ಇಲ್ಲ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ನಿನ್ನೆನೋ ಇವತ್ತಾಗಿದ್ದು ಗೊತ್ತಿಲ್ಲ, ನಮ್ಮೂರ ಪಕ್ಕದ ದೊಳಗನವಾಡಿದ ಒಂದು ಗಾಡಿ ಆಕ್ಸಿಡೆಂಟ್ ಆಗೈತಿ, ಟ್ರಕ್. ಅದು ನಿದ್ದೆಗನಲ್ಲಿ ಆಗಿರೋಂಥ ಆಕ್ಸಿಡೆಂಟ. ಇನ್ನೊಂದೇನಂತಂದ್ರೆ ಮೊನ್ನೆ ಬರೋವಾಗ ನೋಡಿದ್ದು ಚಳಗಿರಿ ಟೋಲ್ ಹತ್ರ ಅಲ್ಲೊಂದು ವೆಜ್ ಹೋಟೆಲ್ ಐತಿ. ವೆಜ್ ಹೋಟೆಲ್ಗೆ ಊಟ ಮಾಡೋಕೆ ಟ್ರಕ್ ತರಬಿದಾರು. ಆ ಟ್ರಕ್ಕಿಗೆ ಕಾರ್ನವ್ರು ಬಂದು ಸ್ಪೀಡಾಗಿ ಗುದ್ದಿ ಜಾಗ ಮೇಲೆ 3 ಜನ ಸ್ಪಾಟ್ ಔಟ್ ಆಗ್ಯಾರ. ಅದ್ರ ಸಂಬಂಧ ನಾವು ಯಾವುದೇ ರೀತಿ ನೈಟ್ ಗಾಡಿ ಹೊಡಿಬೇಕಂತಂದ್ರೆ ನಿದ್ದೆ ಬಂದು ಅಂತಂದ್ರೆ ನಾವು ಗಾಡಿ ಹೊಡೆಯಲ್ಲ. ಅದು ಬೇಕಾದಿರಲಿ, ಟೈಮಿಂಗ್ ಮೇಲೆ ಇರಲಿ, ಯಾವುದೇ ಇರಲಿ, ನಿದ್ದೆ ಬಂತಂದ್ರೆ ಸೈಡ್ ಹಚ್ಚಿ 1 2 ಅವರ್ ಮಕ್ಕೊಂಡು ಎದ್ದು ಆಮೇಲೆ ಹೋಗ್ತೀವಿ. ಯಾಕಂತ ರಿಸ್ಕ್ ತೊಗೊಂಡು ಕೆಲಸ ಮಾಡಿ ಉಪಯೋಗ ಇಲ್ಲ. ಈ ರೀತಿ ಐತಿ. ಈಗ ನೋಡೋಣ, ಈಗ ಜಸ್ಟ್ ಎಲ್ಲಿದ್ದೇವೆ ಅಂತಂದ್ರೆ ಬಂಕಾಪುರ ಟೋಲ್ ಒಳಗದೇವಿ. ಇನ್ನು ಇಲ್ಲಿಂದ ಜಸ್ಟ್ ಜಾಗ ಬಿಡ್ತೀವಿ. ಇನ್ನು ಇಲ್ಲಿ ನೋಡ್ಬೋದು, ಇದು ಬಂಕಾಪುರ ಟೋಲು. ಇಲ್ಲೆಲ್ಲ ಹಚ್ಚಿ ಮಲ್ಕೊಂಡಾರ ನೋಡು. ಯಾಕೆ ಮಲ್ಕೋತಾರಪ್ಪ ಅಂತಂದ್ರೆ ನಿದ್ದೆ ಕಂಟ್ರೋಲ್ ಆಗಂಗಿಲ್ಲ, ಸೇಫ್ಟಿ ಅಲ್ಲದ. ನಿದ್ದೆ ಕಂಟ್ರೋಲ್ ಮಾಡ್ಕೊಂಡು ಗಾಡಿ ಹೊಡಿಯೋದು ಸೇಫ್ಟಿ ಅಲ್ಲ ಅಂತೇಳಿ 1 2 ಅವರ್ ಮಲ್ಕೊಂಡೆದ್ದು ಹೋಗಿದ್ದು ಬೆಟರ್. ಯಾವುದು ಹಾನಿ ಆಗಂಗಿಲ್ಲ, ಏನಾಗಂಗಿಲ್ಲ. ಟೈಮ್ ಅಷ್ಟೇ 1 2 ಅವರ್ ಹೋಗ್ತೈತಿ, ಆದರೆ ಏನು ಮಾಡೋಕ್ಕೆ ಹೋಗಂಗಿಲ್ಲ ಅಷ್ಟೇ. ಇನ್ನು ಅವ್ರು ಬರ್ತಾರೆ, ಬಂದು ಒಂದು ಅರ್ಧ ಗಂಟೆ ಮಲ್ಕೊತೀನಿ. ಅವ್ರು ಬರೋರ್ಗೂ ಬಂದು ಎಬ್ಬಿಸ್ತಾರೆ. ಆಮೇಲೆ ಚಹಾ ಕುಡಿದು ಆಮೇಲೆ ಹೊಡೆಯಂಗಾಯ್ತು ಹೊಡೆಯೋದು, ಇಲ್ಲ ಅಂತಂದ್ರೆ ಆರಾಮ್ ರೆಸ್ಟ್. ಏನು ಮಾಡೋಕ್ಕಾಗಂಗಿಲ್ಲ 2 ಅವರ. ಓಕೆ, ಇನ್ನು ನೋಡೋಣ ಏನಾಕೈತೆ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್. ಇದು ನಮ್ಮ ಗಾಡಿ. ಈಗ ರವಿಯಣ್ಣ ಬಂದ, ಅಲ್ಲಿ ಬರ್ರಿ ಹೋಗಿ ಮಾತಾಡ್ಸೋಣಂತ ರವಿಯಣ್ಣ. ಹಾಯ್, ನೋಡ್ರಿ ಹೆಂಗೈತಿ ಹುಲಿ.
ಹುಲಿ ಹೊಡ್ಕೊಂಡ್ ಬಂದೈತಿ. ನಮ್ಮ ಯಾರು ಮಲಿಗಾರ ಒಳಗೆ ಭಾಳ ನಮ್ಮ ಮಲಿಗಾರ ಚಾ ಕುಡಿಯಾಕ ಹೋಗೋದು ಯಾರ ದೊಡ್ಡ ಸಿಂಹ ನೋಡ್ರಲ್ಲ ಜರ ಈ ಕಡೆ. ಏ ಕಟ್ ಮಾಡೋದಿಲ್ಲ, ಕಟ್ ಮಾಡೋ ಸೀನ ಇಲ್ಲ. ಎಲ್ಲರಿಗೂ ಶುಭೋದಯ. ಯಾಕಂತಂದ್ರೆ ಶುಭೋದಯ ಯಾಕೆ ಹೇಳ್ಬೇಕಂದ್ರೆ 4:22 ನಾನ್ ಸ್ಟಾಪ್ ಬಂದಿರೋದು ಎಲ್ಲಂತಂದ್ರೆ ಬಂಕಾಪುರ ಟೋಲ್ದಿಂದ ಸೀದಾ ಹೆಬ್ಬಾಳ ಟೋಲ್ಗೆ ಬಂದಿದ್ದೀನಿ. ಈಗ ಹೆಬ್ಬಾಳ ಟೋಲಿದ್ದಿರೋದು ದಾವಣಗೆರೆ ದಾಟಿ ಚಿತ್ರದುರ್ಗದ ಹತ್ರ ನೋಡ್ಬೋದು. 4:22 ಆಗೈತಿ. ಫುಲ್ ನೈಟ್ ಬಂದೀನಿ. ಇನ್ನೂ ನಿದ್ದೆ ಬಂದಿಲ್ಲ. ಯಾಕಂತಂದ್ರೆ ಅಲ್ಲಿ ಒಳ್ಳೆ ಚಹಾ ಕೊಟ್ಟರು, ಚಹಾ ಕುಡಿದು ಅದ್ರ ಸಂಬಂಧ ಇನ್ನೂ ನಿದ್ದೆ ಬಂದಿಲ್ಲ. ನೋಡೋಣ ಇಲ್ಲಿ ಮುಂದೆ ಒಂದು ಸ್ವಲ್ಪ ರಾತ್ರಿ 1 ಗಂಟೆ ಮಾಡ್ಕೊಂಡದ್ದು ಇದೇ ನೋಡಿ ಹೆಬ್ಬಾಳ ಟೋಲ್. ಓಕೆ ಟಾಟಾ ಬಾಯ್ ಬಾಯ್. ಹಾಯ್ ನಮಸ್ಕಾರ ರೀ. ಹಂಗದೀರಿ ಎಲ್ಲರೂ. ಜಸ್ಟ್ ಎಲ್ಪ ಅಂತಂದ್ರೆ ನೆಲಮಂಗಲದಾಗ ಇದೀವಿ ಈಗ. ನೋಡ್ಬೋದು ನೆಲಮಂಗಲಕ್ಕೆ ಬಂದೀನಿ. ಫುಲ್ ನೈಟ್ ಎಲ್ಲೂ ಸ್ಟಾಪ್ ಮಾಡಿಲ್ಲ ಗಾಡಿ. ಯಾಕಂತಂದ್ರೆ ಡೆಲಿವರಿ ಕೊಡಬೇಕಾಗಿತ್ತು ಇವತ್ತು. ಅದ್ರ ಸಂಬಂಧ ಎಲ್ಲೂ ಸ್ಟಾಪ್ ಮಾಡೋದು ಬಂದೀನಿ. ಫುಲ್ ನೈಟ್ ಬೆಳಿಗ್ಗೆ 6 ಗಂಟೆಗೆ ಒಂದು ಸ್ವಲ್ಪ ಮುಕ್ಕೊಂಡಿನಿ. ಯಾಕಂದ್ರೆ ನಿದ್ದೆ ಭಾಳ ಬರಾಕತ್ತಿತ್ತು. ಅದಕ್ಕೆ 6 ಗಂಟೆಗೆ ಒಂದು 1.5 ತಾಸು ಮಲ್ಲಿಗೆ ನೋಡ್ಬೋದು. ಜಸ್ಟ್ ನೆಲಮಂಗಲಕ್ಕೆ ಬಂದೀನಿ ಈಗ. ಇನ್ನೇನ ಹೋಗಿ ಇನ್ನೊಂದು 50 ಕಿಲೋಮೀಟ್ರ್ ಐತೆ ಪಾಯಿಂಟ. 50 ಕಿಲೋಮೀಟ್ರಿಗೆ ಹೋಗಿ ಗಾಡಿ ಅನ್ಲೋಡ್ ಮಾಡ್ಕೊಂಡು 2 ಪಾಯಿಂಟ್ ಅನ್ಲೋಡ್ ಐತಿ. 2 ಪಾಯಿಂಟ್ ಅನ್ಲೋಡ್ ಆಗ್ತಾವೆ ನೋಡ್ಬೇಕು. ಗೊತ್ತಾ ಎಂಟ್ರೆ ಮಾಡಿ ಅಡ್ಜಸ್ಟ್ ಮಾಡಿ ಅನ್ಲೋಡ್ ಮಾಡಿ ಗಾಡಿ ಹೊಳ್ಳಿ ರಿಟರ್ನ್ ಬೋರ್ಡ್ ಮಾಡ್ಬೇಕಾಗ್ತೈತಿ. ಗೊತ್ತಾ ಮಾಡೋಣ ಅಂತ ನಾನು ಟ್ರೈ ಮಾಡ್ತೀನಿ. ನೋಡು ಏನು ಮಾಡೋದು. ಇಂಥ ಅಮಾಯಕರೆಲ್ಲ ಸಿಗ್ತಾರೆ ನಮಗೆ ಅದ್ಯಾಗ. ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಸಂಭಾಳಿಸ್ಬೇಕು. ಓಕೆ ಮುಂದೆ ಇದೆಲ್ಲ ಸಿಟಿಯೆಲ್ಲ ದಾಟಿ ನಮ್ಮ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಕೈತಿ ಇಲ್ಲಿ. ಯಾಕಂತಂದ್ರೆ ಬೆಳಗ್ಗೆ ಮಂದಿಯೆಲ್ಲ ಡ್ಯೂಟಿಗೆ ಹೊಂಟಿರ್ತೈತಿ. ಎತ್ತರೋಗಿನ ಸ್ಯಾಟರ್ಡೆ ಬೇರೆ ಬೆಳಿಗ್ಗೆ ಜಲ್ದಿ ಹೋಗಿ ಬರೋ ಮಂದಿ ಇರ್ತೈತಿ. ಅದ್ರ ಸಂಬಂಧ ಟ್ರಾಫಿಕ್ ಎಲ್ಲ ಇರ್ತೈತಿ. ಇಲ್ಲೇನು ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಸೀದಾ ಅನ್ಲೋಡ್ ಪಾಯಿಂಟ್ಗೆ ಹೋಗಿ ವಿಡಿಯೋ ಮಾಡ್ತೀನಿ ಇನ್ನು. ಓಕೆ ಟಾಟಾ ಬಾಯ್ ಬಾಯ್. ಇಲ್ಲೇನೋ ಶಾಂಪಲ್ ತೊಗೋತಾರಂತೆ. ಇನ್ನು ಶಾಂಪಲ್ ತೊಗೊಳಕ್ಕೆ ಯಾರೂ ಬಂದಿಲ್ಲ. ಅದಕ್ಕೆ ಅಲ್ಲಿ ಮತ್ತೆ ಕರ್ಯಾಕೆ ಹೋಗಿದ್ನಿ. ನೋಡ್ಬೋದು ಕಂಪ್ನಿ ಯಾವ ರೀತಿ ಇತ್ತು ಅಂತಂದ್ರೆ ವಿಡಿಯೋ ಮಾಡೋಕೆ ಅಲಾವಿತ್ತಲ್ಲಿ ಗೊತ್ತಿಲ್ಲ. ವಿಡಿಯೋ ಮಾಡತ್ತೀನಿ. ಕ್ಯಾಮ್ರಾ ಬೇರೆ ಅದಾವೆ ಇಲ್ಲಿ. ಆಮೇಲೆ ಸಿಗ್ತೀನಿ ಬಾಯ್. ನಿನ್ನೆ ನೈಟ್ ಒಂದು ಕಡೆ ಗಾಡಿ ಖಾಲಿ ಮಾಡಿ ಬಂದೀನಿ. ಈಗ ಇಲ್ಲಿ ಮತ್ತು 2ನೇ ಪಾಯಿಂಟಿಗೆ ಬಂದೀನಿ MTRಕ್ಕೆ. ಅದು ಕೂಡ MTR ಅಲ್ಲಿ ಖಾಲಿ ಮಾಡಿ ಬಂದು ಇಲ್ಲಿ ಹೋಗಿ ಗೇಟಿಗೆಲ್ಲ ಎಂಟ್ರಿ ಮಾಡಿಸಿ ಬಂದೀನಿ. ಲೇಬರ್ ಬಂದರೆ ಖಾಲಿ ಮಾಡ್ತೇನೋ ಇಲ್ಲ ಅಂತ ಹೇಳಿದಾರು. ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲರೂ ಕೂಡ ಇದೇ ರೀತಿ ವಿಡಿಯೋ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಸೈಡ್ ಒಂದು ಬೆಲ್ ಇರುತ್ತೆ, ಬೆಲ್ಲನ್ನು ಒತ್ತಿರಿ. ಬೆಲ್ ಒತ್ತೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾವೆ. ಓಕೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್. ಟಾಟಾ ಬಾಯ್ ಬಾಯ್.